ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಿಂದ ಹೊರಬರುವ ಹುಲಿ ಚಿರತೆಗಳಿಗೆ ಕ್ವಾರಿಗಳು, ಪಾಳು ಬಿದ್ದ ಜಮೀನುಗಳು ಆಶ್ರಯ ತಾಣಗಳಾಗ್ತಿದೆ. ಇದು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಳಕ್ಕೂ ಕಾರಣವಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕಾಡಿನಿಂದ ಪ್ರಾಣಿಗಳು ನಾಡಿನತ್ತ ಬರುವುದು ಹೆಚ್ಚಾಗಿದೆ. ಇನ್ನು ಚಾಮರಾಜನಗರದಲ್ಲಂತೂ ಹುಲಿ ಚಿರತೆಗಳು ಪ್ರತ್ಯಕ್ಷ ಆಗ್ತಾನೇ ಇರುತ್ತೆ. ಹೀಗೆ ಕಾಡಿನಿಂದ ಹೊರಬರುವ ಹುಲಿ ಚಿರತೆಗಳಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ಥಗಿತಗೊಂಡ ಕ್ವಾರಿಗಳು, ಪಾಳು ಬಿದ್ದ ಜಮೀನುಗಳು ಆಶ್ರಯ ತಾಣಗಳಾಗುತ್ತಿವೆ. ಚಾಮರಾಜನಗರ ಜಿಲ್ಲೆ ನಂಜೇದೇವನಪುರ ಗ್ರಾಮದ ವಲಯದಲ್ಲಿನ ಕ್ವಾರಿ ಪ್ರದೇಶದಲ್ಲಿ ತಾಯಿ ಹುಲಿ ಹಾಗೂ 4 ಮರಿ ಹುಲಿಗಳು ಪ್ರತ್ಯಕ್ಷವಾಗಿದ್ದವು. ಅದಾದ ಬಳಿಕ ಇದೇ ಪ್ರದೇಶದಲ್ಲಿ ಪಾಳು ಬಿದ್ದ ಜಮೀನಿನಲ್ಲಿ ಒಂದು ಬೃಹತ್ ಗಾತ್ರದ ಗಂಡು ಹುಲಿ ಹಾಗೂ ತಾಯಿ ಹುಲಿ ಕೂಡ ಸೆರೆಯಾಗಿತ್ತು. ಇನ್ನು ಇತ್ತೀಚೆಗಷ್ಟೇ ಗುಂಡ್ಲುಪೇಟೆ ತಾಲೂಕಿನ ಮಡಹಳ್ಳಿ ಬಳಿ ಸ್ಥಗಿತಗೊಂಡ ಕ್ವಾರಿ ಬಳಿ ಚಿರತೆ ಓಡಾಡುವುದು ಕಂಡುಬಂದಿತ್ತು. ಹೀಗೆ ಆಗಾಗ ಬರುವ ಹುಲಿ ಚಿರತೆಗಳಿಗೆ ಖಾಲಿ ಬಿದ್ದಿರುವ ಕ್ವಾರಿ ಪ್ರದೇಶ, ಬೀಳು ಬಿದ್ದು ಪೊದೆ ಬೆಳೆದಿರುವ ಹೊಲಗಳೇ ಆಶ್ರಯ ತಾಣಗಳಾಗಿವೆ ಅಂತ ಬಂಡೀಪುರ ಸಿಎಫ್ ಹೇಳಿದ್ದಾರೆ. ಕಾಡು ಹಂಚಲ್ಲಿ ಕೆರೆ ಕಟ್ಟೆಗಳಿರಬಹುದು ಅಥವಾ ಅಬಂಡಂಟ್ ಕ್ವಾರೀಸ್ ಇರಬಹುದು, ಬುಷಸ್ ಚೆನ್ನಾಗಿ ಬೆಳ್ಕೊಂಡು ಮಳೆಗಾಲ ಮುಗಿದ ನಂತರ ಅಲ್ಲಿ ಕಾಡು ಪ್ರಾಣಿ ಬಂದು ಹುಲಿ ಚಿರತೆ ಸೇರ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಅದೇ ಥರನ ಆಗ್ತಾ ಇದೆ. ಆ ಥರ ಬುಷಸ್ ಊರಂಚಲ್ಲಿ ಇರುವ ಕಾಡನ್ನು ಸ್ವಲ್ಪ ಕ್ಲಿಯರ್ ಮಾಡಿಸಿಕೊಟ್ಟು ಪ್ರಾಣಿಗಳು ಬಂದು ಸೇರ್ಕೊಳ್ದೇ ಇರೋ ಥರ, ಬೇರೆ ಏನು ಕಾನ್ಫ್ಲಿಕ್ಟ್ ರೈಸ್ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ ಸಂಬಂಧಪಟ್ಟ ಇಲಾಖೆಗೂ ಆಲ್ರೆಡಿ ಪತ್ರ ಬರೆದಿದ್ದೀವಿ. ಇನ್ನು ಭೂ ಒಡಲಿನಲ್ಲಿ ಕರಿಕಲ್ಲು ಖಾಲಿಯಾಗ್ತಾ ಇದ್ದಂತೆ ಆ ಪ್ರದೇಶವನ್ನ ಮಾಲೀಕರು ತುರಿತಿದ್ದಾರೆ. ಹೀಗೆ ಸ್ಥಗಿತಗೊಂಡ 10 ಕ್ವಾರಿಗಳು ಚಾಮರಾಜನಗರ ಜಿಲ್ಲೆಯಲ್ಲಿವೆ. ಇನ್ನು ನಿರ್ಜನ ಪ್ರದೇಶಗಳಾಗಿರುವ ಈ ಕ್ವಾರಿಗಳು, ಬೀಳು ಬಿದ್ದ ಜಮೀನುಗಳು ಹುಲಿ ಚಿರತೆಗಳ ಆವಾಸ ಸ್ಥಾನಗಳಾಗಿವೆ. ಹೀಗಾಗಿ ಅಧಿಕಾರಿಗಳು ಸಂಬಂಧಿಸಿದ ರೈತರಿಗೆ ಪೊದೆ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಲು ಸೂಚನೆ ಕೊಟ್ಟಿದ್ದಾರೆ. ಅರಣ್ಯ ಅಧಿಕಾರಿಗಳು ತಹಸೀಲ್ದಾರ್ ಕೊಟ್ಟಿದ್ದಾರೆ. ಏನು ರೈತರು ತಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗಿಡಗಂಟೆಗಳನ್ನ ಪೊದೆಗಳನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಅವ್ರನ್ನ ತಹಸೀಲ್ದಾರರು ಅದನ್ನ ಅರ್ಧನಹಳ್ಳಿ ಮತ್ತೆ ಅರವೆ ಹೋಬಳಿಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ತಹಸೀಲ್ದಾರರು ಇವಾಗ ಬಂದಿದ್ದಾಗ ಅವರಲ್ಲೂ ಮನವಿ ಮಾಡಿದೆ. ನೀವು ಯಾಕೆ ಬರೀ ರೈತರ ಬಗ್ಗೆನೇ ಹೋಗ್ತಾ ಇದ್ದೀರಲ್ಲ, ಗಣಿಗಾರಿಕೆ ಬಗ್ಗೆ ಹೋಗೋದಕ್ಕೆ ನಿಮ್ಗೆ ಭಯನಾ? ನಾನು ನಾಳೆ ಬೆಳಗ್ಗೆಯಿಂದನೇ ಅರ್ಧನಹಳ್ಳಿ ಹೋಬಳಿ ಆಗ್ಬೋದು, ಅರವೆ ಹೋಬಳಿ ರೈತರುಗಳು ನಾವು ಒಟ್ಟುಗೂಡಿ ಪೊದೆನ ಕ್ಲೀನ್ ಮಾಡಿಸ್ತೀವಿ. ನಿಂತಿರುವಂತ ಗಣಿಗಾರಿಕೆಗಳನ್ನ ಮುಚ್ಚಿಸೋದಕ್ಕೆ ನಿಮ್ ಕೈಲಿ ಆಗುತ್ತಾ? ಒಟ್ನಲ್ಲಿ ಸ್ಥಗಿತಗೊಂಡ ಕ್ವಾರಿಗಳನ್ನು ಮುಚ್ಚಿ ಸಮತಟ್ಟುಗೊಳಿಸಬೇಕು. ಅಲ್ಲದೆ ಜಮೀನುಗಳು ಪಾಳು ಬಿಡದಂತೆ ಕ್ರಮ ವಹಿಸಬೇಕು. ಈ ರೀತಿ ಮಾಡೋದ್ರಿಂದ ನಾಡಿನಲ್ಲಿ ಜಾಗ ಸಿಗದೆ ಹುಲಿ ಚಿರತೆಗಳು ಕಾಡಿನತ್ತ ಮುಖ ಮಾಡ್ತವೆ. ಇದರಿಂದ ಮಾನವ ವನ್ಯಜೀವಿ ಸಂಘರ್ಷವೂ ಕಮ್ಮಿಯಾಗುತ್ತೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.